ಅವರು ಅದೇನೋ ಮೊನ್ನೆ ಒಂದು ಮಾತು ಹೇಳಿದ್ದು ನಾನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ಕೇಂದ್ರ ಸರ್ಕಾರ ಏನೋ ಅಮೃತ ಕಾಲ ಪ್ರಾರಂಭ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಕ್ಕೆ ಅದು ಅಮೃತ ಕಾಲ ಅಲ್ಲ, ವಿನಾಶ ಕಾಲ ಅಂತಕ್ಕಂಥದ್ದನ್ನು ಇವ್ರ ಬಾಯಿಂದ ಬಂತು. ನಾನು ಇವ್ರು ಹೇಳಿಕೆ ಗಮನಿಸ್ದೆ. ನಾನು ಸಿದ್ದರಾಮಯ್ಯನವರು ಬಹುಶಃ ನಮ್ಮ ರಾಜ್ಯವನ್ನು ಇವತ್ತಿನ ಅವರ ಬಜೆಟನ್ನು ಮಂಡನೆ ಮಾಡ್ಕೊಂಡಿದ್ದಾರೆ. 15 ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಂಥ ಈ ನಾಡಿನ ಜನತೆಯ ವಿನಾಶ ಕಾಲಕ್ಕೆ ಬುನಾದಿಯನ್ನು ಹಾಕಿದ್ದೇನೆ ಅಂತಕ್ಕಂಥ ಸಂದೇಶ ಇವತ್ತು ಈ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವತ್ತು ಯಾವ ಒಂದು ಹಿನ್ನೆಲೆಯಲ್ಲಿ ವಿನಾಶ ಕಾಲ ಅಂತಕ್ಕಂಥದ್ದನ್ನು ಹೇಳಿದ್ರು, ಆ ವಿನಾಶ ಕಾಲಕ್ಕೆ ಬುನಾದಿ ಹಾಕಿದ್ದಾರೆ ಈ ಒಂದು ಬಜೆಟಲ್ಲಿ. ಇವತ್ತು ಅವರ ಕಾರ್ಯಕ್ರಮಗಳ ಘೋಷಣೆ ಏನಿದೆ, ಒಂದು ರೀತಿಯ ಜನಗಳನ್ನು ಯಾಕೆಂದರೆ ಅವರು ಕಳೆದ BJP ಸರ್ಕಾರದಲ್ಲಿ ವಿಧಾನಸಭೆಗೆ ಹೂ ಮುಡ್ಕೊಂಬಂದು ಕೂತಿದ್ದು ನೋಡಿದೆ. ಬಜೆಟಿನ ಟೈಮ್ನಲ್ಲಿ ಮಾಡಿದ್ರು, ಯಾವಾಗ ಮಾಡಿದ್ರು ಅದು ಬಜೆಟಿನ ಸಂದರ್ಭದಲ್ಲಿ ಹೂ ಮುಡ್ಕೊಂಬಂದದ್ದೇನಿದೆ ಕಿವಿಗಳಿಗೆ, ಆ ಹೂವನ್ನು ಮಡಿಸ್ಕೊಂಬಂದಂಥ ಗುಂಗಿದೆಯಲ್ಲ, ಅವತ್ತು ಇವರೇನು ಹೂವು ಮಾಡ್ಕೊಂಬಂದರು, ಆ ಹೂವನ್ನು ತೆಗೆದು ಅವ್ರ ಕಿವಿಯಿಂದ ನಾಡಿನ 7 ಕೋಟಿ ಜನತೆಗೆ ಹೂವನ್ನು ಮುಡಿಸ್ಲಿಕ್ಕೆ ಹೊರಟಿದ್ದಾರೆ.